ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಜಾಲಿ ಜಾಲಿ ಫುಲ್ ಜಾಲಿ. ರಾಜ್ಯದ ಬಹುತೇಕ ಜೈಲುಗಳಲ್ಲಿ ಖೈದಿಗಳು ಜಾಲಿ ಮಾಡ್ತಿದ್ದಾರೆ. ಖೈದಿಗಳು ಪಶ್ಚಾತ್ತಾಪ ಪಡೋದಕ್ಕೆ, ತಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಇರುವಂತಹ ಜೈಲುಗಳು ಖೈದಿಗಳ ಪಾಲಿಗೆ ಇದೀಗ ಸ್ವರ್ಗವಾಗಿ ಮಾರ್ಪಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಾಯಿತು, ಇದೀಗ ಕಲಬುರಗಿ ಜೈಲಿನಲ್ಲೂ ಕೂಡ ಹೈಫೈ ಲೈಫು. ಈ ಜೈಲಿನಲ್ಲಿ ಖೈದಿಗಳು ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶನೇ ಇಲ್ಲದಂತಾಗಿದೆ. ಇದೆಲ್ಲವೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಾಗೃಹಗಳ ಕರ್ಮಕಾಂಡ ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಲಿ ಫುಲ್ ಜಾಲಿ. ಜೈಲಿನಲ್ಲಿ ಜಾಲಿ ಜಾಲಿ. ಕಾಸು ಕೊಟ್ರೆ ಸೆರೆಮನೆಯಾಗತ್ತೆ ಅರಮನೆ. ದುಡ್ಡಿದ್ರೆ ದುನಿಯಾನೇ ಆಳ್ಬೋದು ಅಂತ ಹೇಳಿ ಇದಕ್ಕೆ ಹೇಳೋದು ನೋಡಿ. ಕೈಯಲ್ಲಿ ಕಾಸಿದ್ರೆ ಎಲ್ಲರೂ ಕೂಡ ಸಲಾಂ ಹೊಡೆಯೋರೆ. ಕೊಲೆಗಾರ ಆದ್ರೂ ಅಷ್ಟೇನೆ, VIP ಆದ್ರೂ ಅಷ್ಟೇನೆ. ಕಾಸಿನ ಮುಂದೆ ಎಲ್ಲರೂ ಕೂಡ ಒಂದೇ. ಅಪರಾಧಿಗಳ ಪಾಲಿಗೆ ನರಕ ತೋರಿಸಬೇಕಿದ್ದ ಸೆರೆಗಳು ಇದೀಗ ಅರಮನೆ ಆಗ್ತಾ ಇದೆ. ಒಂದಾದ್ಮೇಲೆ ಒಂದರಂತೆ ಜೈಲಿನ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ನಿಮ್ಗೆ ಎಣ್ಣೆ ಬೇಕಾ, ಸಿಗರೆಟ್ ಬೇಕಾ, ಆಗಾಗ ಮೋಜು ಮಸ್ತಿ ಮಾಡೋಕೆ ಜೂಜು ಕೂಡ ಆಡ್ಬೇಕಾ, ನಿಮ್ಮ ಲೈಫ್ ಅನ್ನ ಬಿಂದಾಸಾಗಿ ಕಳಿಬೇಕಾ? ಹಾಗಿದ್ರೆ ಜೈಲಿಗೆ ಬನ್ನಿ. ಹೌದು, ಕರ್ನಾಟಕದ ಬಹುತೇಕ ಜೈಲುಗಳಲ್ಲಿ ಇವೆಲ್ಲವೂ ಕೂಡ ಸಿಗುತ್ತೆ. ಉದಾಹರಣೆಗೆ ಪರಪ್ಪನ ಅಗ್ರಹಾರ ಜೈಲು, ಕಲಬುರಗಿ ಜೈಲು, ಬೆಳಗಾವಿಯ ಹಿಂಡಲಗ ಜೈಲು ಸೇರಿದಂತೆ ವಿವಿಧ ಕಾರಾಗೃಹಗಳಲ್ಲಿ ನೀವು ಆಡಿದ್ದೇ ಆಟ ಆಗತ್ತೆ. ಕಲಬುರಗಿ ಜೈಲಿನಲ್ಲಿ ಖೈದಿಗಳ ಬಿಂದಾಸ್ ಲೈಫ್. ಎಣ್ಣೆ ಪಾರ್ಟಿ, ಜೂಜಾಟದ ವಿಡಿಯೋ ವೈರಲ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಸದ್ದುಗಳಾಗ್ತಾ ಇದೆ. ಇದೀಗ ಕಲಬುರಗಿ ಕಾರಾಗೃಹದ ಸರದಿ. ಖೈದಿಗಳಿಗೆ ಜೈಲು ಸೆರೆಮನೆಯಲ್ಲ, ಅರಮನೆಯೇ ಆಗಿದೆ. ರೆಸಾರ್ಟ್, ಕ್ಲಬ್ಗಳನ್ನ ಕೂಡ ಮೀರಿಸುವಂತಿದೆ ಖೈದಿಗಳ ಬಿಂದಾಸ್ ಲೈಫ್. ಬ್ರಾಂಡೆಡ್ ಎಣ್ಣೆ ಹೊಡೆಯುತ್ತಾ, ಸಿಗರೆಟ್ ಸೇದುತ್ತಾ ಗುಂಪು ಗುಂಪಾಗಿ ಜೈಲಿನಲ್ಲೇ ಖೈದಿಗಳು ಜೂಜಾಟ ಆಡ್ತಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಬಿಗಿ ಭದ್ರತೆ ಹೊಂದಿರುವಂತಹ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಹೇಗೆ ಸಪ್ಲೈ ಆಗ್ತಿದೆ ಅನ್ನುವಂತ ಪ್ರಶ್ನೆ ಮೂಡಿದೆ. ಒಟ್ಟಾರೆಯಾಗಿ ಅಪರಾಧಿಗಳನ್ನ ಜೈಲಿಗೆ ಹಾಕುವಂಥದ್ದು ಶಿಕ್ಷೆಯನ್ನ ಅನುಭವಿಸಲಿ ಅಂತ. ಆದರೆ ದಿನದಿಂದ ದಿನಕ್ಕೆ ಜೈಲುಗಳ ಕರ್ಮಕಾಂಡ ಬಯಲಾಗ್ತಾನೆ ಇದೆ. ಕಾಸು ಕೊಟ್ರೆ ಏನ್ ಬೇಕಾದರೂ ಸಿಗುತ್ತೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.